ವ್ಯಾಲ್ಯೂ ಆಫ್ 1 divided by 1 into 2 plus 1 by 2 into 3 plus 1 by 3 into 4 and so on up to infinity. The options are 2 by 3, 1, 2, infinity. Actually ಈ ಕ್ವಶನ್ನು ಫಸ್ಟ್ ಪಿ ಯು ಸಿನಲ್ಲೇ ಬಂದಿದೆ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತ ಏನು ಫಸ್ಟ್ ಪಿ ಯು ಸಿನಲ್ಲಿ ಚಾಪ್ಟರ್ ಇದೆ, ಅದರಲ್ಲಿ ಸ್ಪೆಷಲ್ ಸೀರೀಸ್ ಅಂತ ಹೇಳಿ ಅದರಲ್ಲಿ ಒನ್ ಆಫ್ ದ ಕ್ವಶನ್ಸ್ ಇದು. ಇದನ್ನು ಏನಂತ ಕರೀತಾರೆ ಅಂತಂದರೆ ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಕರೀತಾರೆ ಇದನ್ನು. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತಿದ್ವಿ ಅಲ್ಲಿ ಅಂತಂದರೆ 1 by 1 into 2 plus 1 by 2 into 3 plus 1 by 3 into 4 plus and so on up to infinity ಇರುತ್ತಲ್ಲಿ. ಹಾಗಾಗಿ ಡಾಟ್ 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 ಇಟ್ಟಿದೆ. ಈ 1 by 1 into 2ನ ನಾವೇನಂತ ಬರಿಬೋದು ಅಂದರೆ 1 by 1 minus 1 by 2 ಅಂತ ಬರಿಬೋದು. ಇದು ಯಾಕೆ ಈ ರೀತಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಪ್ಲಸ್ 1 by 2 into 3ನ 1 by 2 minus 1 by 3 ಅಂತ ಬರಿಬೋದು. ಸಿಮಿಲರ್ಲಿ 1 by 3 into 4 ಏನಿದೆ ಅದನ್ನು 1 by 3 minus 1 by 4 ಅಂತ ಬರಿಬೋದು ಆ್ಯಂಡ್ ಸೋ ಆನ್. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಒಂದು ವೇಳೆ ನಮಗೆ ಯಾವುದಾದ್ರೂ ಎರಡು ಫ್ರ್ಯಾಕ್ಷನ್ಗಳ ಡಿಫ್ರೆನ್ಸನ್ನು ಈ ರೀತಿ ಕೊಟ್ಟಿದ್ದರೆ ಅದರ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರ್ತಿತ್ತು. ಅಂದರೆ 1 by 1 minus 1 by 2 ಅಂತ ಇದ್ದರೆ ನಾವೇನು ಮಾಡ್ತಿದ್ವಿ, ಎಲ್ ಸಿ ಎಮ್ ತೊಗೊತಿದ್ವಿ, ಅಥವಾ ಎಲ್ ಸಿ ಎಮ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಈ ಡಿನಾಮಿನೇಟರ್ಗಳ ಪ್ರಾಡಕ್ಟನ್ನ ತೊಗೊಂಡ್ರೆ 1 into 2. ಯಾವಾಗ ನಾವು ಪ್ರಾಡಕ್ಟನ್ನ ತೊಗೊತಿದ್ವಲ್ಲ, ಈ 2ನ ಈ ಕಡೆ ಮಲ್ಟಿಪ್ಲೈ ಮಾಡ್ತಿದ್ವಿ, ಈ 1ನ ಈ ಕಡೆ ಮಲ್ಟಿಪ್ಲೈ ಮಾಡ್ತಿದ್ವಿ. ಸೊ 2 1s are 2 minus 1 1s are 1. ಸೊ ವಿ ವಿಲ್ ಗೆಟ್ 1 minus 1 into 2. ಸಾರಿ 2 minus 1 ಅಂದರೆ 1 by 1 into 2. ನೋಡಿ 1 by 1 into 2. ಅದೇ ರೀತಿ ಈ ಫ್ರಾಕ್ಷನನ್ನು ನಾವೇನಾದರೂ ನಮಗೆ ಕೊಟ್ಟಿದ್ದರೆ ನಾವೇನು ಮಾಡ್ತಿದ್ವಿ, 1 by 2 minus 1 by 3 ಹೌದಾ. 2 ಮತ್ತು 3 ಅವುಗಳ ಎಲ್ ಸಿ ಎಮ್ ಬದಲಿಗೆ ನಾವು ಈ ಡಿನಾಮಿನೇಟರ್ಗಳ ಪ್ರಾಡಕ್ಟ್ನೇ ತೊಗೊಂಡ್ರೆ 2 into 3 ಅಂತ ತೊಗೊಂಡ್ರೆ ನಾವೇನು ಮಾಡ್ತಿದ್ವಿ ಗೊತ್ತಾ, 3 ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತಿದ್ವಿ, 2 ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತಿದ್ವಿ, 3 minus 2 ಆಗ್ತಿತ್ತು. 3 minus 2 ಅಂದರೆ 1 by 2 into 3. ಸೇಮ್ ಸಿಚುವೇಶನ್ನು ಪ್ರತಿ ಟರ್ಮಲ್ಲೂ ಇರುತ್ತೆ ನೋಡಿ. 1 by 3, 1 by 4, 4 ಇಲ್ಲಿಗೆ 3 ಇಲ್ಲಿಗೆ ಆದರೆ 1, ಯಾಕಂದರೆ 4 minus 3 ಆಗುತ್ತಲ್ಲ. ಸೊ 4 minus 3 ಅಂತಂದರೆ 1 by 3 into 4. ಸಿಮಿಲರ್ಲಿ ಇಲ್ಲಿ 4 5 ಇರುತ್ತೆ, 5 minus 4 1 ಆ್ಯಂಡ್ ಸೋ ಆನ್. ಅಂದರೆ ನಾವೇನು ಮಾಡಿದ್ದೀವಿ, ಇಲ್ಲಿ ರಿವರ್ಸ್ ಆರ್ಡ್ರಲ್ಲಿ ಆಪ್ರೇಟ್ ಮಾಡ್ತಿದ್ವಿ ಅಷ್ಟೇ. ಈ ರೀತಿ ಇದ್ದಾಗ ಈ ರೀತಿ ಬರೀತಿದ್ವಿ, ಈ ರೀತಿ ಇದ್ದಾಗ ಈ ರೀತಿ ಬರೀತಿದ್ವಿ, ಈ ರೀತಿ ಇದ್ದಾಗ ಈ ರೀತಿ ಇರ್ತಿತ್ತು. ಅದರ ಬದಲಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಇದನ್ನು ಡಿಫ್ರೆನ್ಸ್ ಆಗಿ ಬರ್ಕೊಂಡಿದ್ದೀವಿ, ಇದನ್ನು ಡಿಫ್ರೆನ್ಸ್ ಆಗಿ ಬರ್ಕೊಂಡಿದ್ದೀವಿ. ಏನಾಗುತ್ತೆ ಈ ರೀತಿ ಡಿಫ್ರೆನ್ಸ್ ಆಗಿ ಬರ್ಕೊಂಡ್ರೆ, ಈಗ ಇಲ್ಲಿ ಬ್ರ್ಯಾಕೆಟ್ಗಳು ಹಾಕಿದ್ದೀವಲ್ಲ, ಈ ಬ್ರ್ಯಾಕೆಟ್ಗಳನ್ನು ಓಪನ್ ಮಾಡಿಬಿಡೋಣ. ಓಪನ್ ಮಾಡಿದಾಗ ಇಲ್ಲಿ 1 by 1 ಅಂತಂದರೆ 1 minus 1 by 2 plus 1 by 2 minus 1 by 3 plus 1 by 3 minus 1 by 4 plus 1 by 5 minus 1 by 5 ಆ್ಯಂಡ್ ಸೊ ಆನ್. ಇದೇ ರೀತಿ ರಿಪೀಟ್ ಆಗ್ತಾ ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ minus 1 by 2 ಇದೆ, ಇಲ್ಲಿ plus 1 by 2 ಇದೆ, ಎರಡು ಕ್ಯಾನ್ಸಲ್ ಆಯಿತು. minus 1 by 3 plus 1 by 3 ಕ್ಯಾನ್ಸಲ್ ಆಯಿತು. minus 1 by 4 plus 1 by 4 ನೆಕ್ಸ್ಟ್ ಇರುತ್ತೆ, ಅದು ಕ್ಯಾನ್ಸಲ್ ಆಗ್ತದೆ ಆ್ಯಂಡ್ ಸೋ ಆನ್. ಈ ರೀತಿ ಇನ್ಫೈನೈಟ್ವರೆಗೂ ಏನು ಟರ್ಮ್ಸ್ ಬಂದಿತ್ತಲ್ಲ ಆ ಎಲ್ಲ ಟರ್ಮ್ಸ್ಗಳು ಕೂಡ ಕ್ಯಾನ್ಸಲ್ ಔಟ್ ಆಗಿಬಿಡ್ತದೆ ಒಂದು ಟರ್ಮನ್ನು ಬಿಟ್ಟು. ಯಾವುದು ಅಂತಂದರೆ 1 ಮಾತ್ರ. ಹಾಗಾಗಿ ಏನು ಬರುತ್ತೆ ಆನ್ಸರು 1 ಬರ್ತದೆ. ಆದರೆ ಈ ಕ್ವಶನನ್ನು ಫಸ್ಟ್ ಪಿ ಯುನಲ್ಲಿ ಕೇಳಬೇಕಾದ್ರೆ ಇನ್ಫಿನಿಟಿವರೆಗೂ ಕೇಳಿರಲಿಲ್ಲ, ಅಪ್ ಟು n ಟರ್ಮ್ಸ್ ಮಾತ್ರ ಕೇಳಿದ್ದ. ಅಂದರೆ ಲಾಸ್ಟ್ ಒಂದು ಟರ್ಮ್ ಕೊಟ್ಟಿರ್ತಿದ್ದ. ಏನಂತ ಕೊಟ್ಟಿರ್ತಿದ್ದ ಅಂದರೆ 1 by n into n plus 1 ಅಂತ ಕೊಟ್ಟಿರ್ತಿದ್ದ. ಅಲ್ಲಿ ಆನ್ಸರ್ ಸ್ವಲ್ಪ ಬೇರೆ ಬರ್ತಿತ್ತು ಅಷ್ಟೇ. ಏನು ಬರ್ತಿತ್ತು ಆನ್ಸರ್ ನನಗೆ ನೆನಪಿರೋ ಹಾಗೆ 1 minus 1 by n plus 1 ಅಂತ ಅನ್ನಿಸ್ತದೆ, ಅಥವಾ 1 by n ಸಮಥಿಂಗ್ ಈ ರೀತಿ ಬರ್ತದೆ. 1 minus 1 by n ಅಥವಾ 1 minus 1 by n plus 1 ಅದೇನೋ ಬರುತ್ತೆ. ಆದರೆ ಇಲ್ಲಿ ಇನ್ಫಿನಿಟಿವರೆಗೂ ಕೊಟ್ಟಿರೋದ್ರಿಂದ ಎಲ್ಲ ಟರ್ಮ್ಸ್ಗಳು ಕೂಡ ಕ್ಯಾನ್ಸಲ್ ಆಗ್ತದೆ. ಆದರೆ n ಟರ್ಮ್ಸ್ವರೆಗೆ ಕೊಟ್ಟರೆ ಒಂದು ಟರ್ಮ್ ಉಳಿಯುತ್ತಲ್ಲಿ, ಲಾಸ್ಟ್ ಒಂದು ಟರ್ಮ್ ಉಳಿತದೆ. ಆ ಒಂದು ಟರ್ಮು ಮತ್ತು 1 ಇವೆರಡು ಮಾತ್ರ ಉಳಿತವೆ n ಟರ್ಮ್ಸ್ ಕೊಟ್ಟರೆ. ಇನ್ಫಿನಿಟಿ ಕೊಟ್ಟರೆ ಎಲ್ಲ ಹೋಗಿ 1 ಮಾತ್ರ ಉಳಿತದೆ. ಹಾಗಾಗಿ ಈ ಒಂದು ಸೀರೀಸ್ ಏನಿದೆ ಇದಕ್ಕೆ ಒಂದು ಹೆಸರಿದೆ, ಟೆಲಿಸ್ಕೋಪಿಕ್ ಸೀರೀಸ್ ಅಂತೇಳಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ರೀತಿ ವೆರೈಟಿ ಆಫ್ ಸೀಕ್ವೆನ್ಸಸ್ ಇದೆ, ಅದನ್ನು ಸ್ವಲ್ಪ ಮೆಮೊರೈಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸ್ತದೆ. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು, 1, ಆಪ್ಷನ್ 2 ಈಸ್ ಕರೆಕ್ಟ್.